ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಭರತ್ ಗೌಡ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ವೀಡಿಯೋದಲ್ಲಿ ನಮ್ಮ ರೈತರಿಗೆ ಏನು ತಿಳಿಸ್ತಿದ್ದೀನಿ ಅಂದರೆ, ಈ ರೈತರು ಈ ಥರ ಅಡಿಕೆ ತೋಟದಲ್ಲಿ ಕಾಫಿ ಗಿಡ ಬೆಳಿಬೋದಾ, ಬೆಳೆದ್ರೆ ಬೆನಿಫಿಟ್ ಐತಾ, ಬೆಳೆದ್ರೆ ಲಾಭನಾ ನಷ್ಟನಾ, ಇದು ಫುಲ್ಲು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಫಸ್ಟು ನನ್ನ ವೀಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಲಾಸ್ಟಿಗೆ ಯಾವ ಥರ ಐತಿ ಅಂತ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಸೊ ಗಾಯ್ಸ್, ಇವಾಗ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ನೀವು ನೋಡ್ತಿರ್ಬೋದು, ಇದೇನು ಬೇರೆ ರೋಲ ಅಲ್ಲ, ಇದು ಬಂದುಬಿಟ್ಟು ನಮ್ಮ ದೊಡ್ಡಪ್ಪರ ತೋಟ. ಈ ತೋಟದಲ್ಲಿ ಕಾಫಿ ಗಿಡ ಯಾವ ಥರ ಬೆಳೆದಿದೆ ನೀವು ನೋಡ್ತಿರ್ಬೋದು. ಈ ತೋಟದಲ್ಲಿ ಇದು ಫುಲ್ ಅಡಿಕೆ ತೋಟ. ಇದು ಬೇಸಿಕಾಗಿ ಇದಕ್ಕೆ ಅಡಿಕೆ ತೋಟ ಅಂತಲೇ ಕರೆಯೋದು. ನೀವು ನೋಡ್ತಿರ್ಬೋದು ಕಾಫಿ ಗಿಡ ಯಾವ ಥರ ಬೆಳೆದಿದೆ. ಈ ಕಾಫಿ ಗಿಡಕ್ಕೆ ಭಾಳ ವರ್ಷ ಆಗಿಲ್ಲ. ಈ ಕಾಫಿ ಗಿಡ ಬಂದ್ಬಿಟ್ಟು ಬರೀ 2 ವರ್ಷದ ಗಿಡ. 2 ವರ್ಷದ ಗಿಡಕ್ಕೆ ಇದು ನೋಡ್ರಿ ಯಾವ ಥರ ಫಸಲು ಬಿಟ್ಟೈತೆ ಅಂತ. ಇದು ಬಂದ್ಬಿಟ್ಟು 2 ವರ್ಷದ ಗಿಡ. ಇದು ನೀವು ನೋಡ್ತಿರ್ಬೋದು. ನಾವು ಯಾವ ಥರ ಕಾಫಿ ಗಿಡ ಹಾಕಿದ್ದೀವಿ ಅಂದರೆ, ಈಗ 2 ಅಡಿಕೆ ಮರದ ಸೆಂಟ್ರಲ್ಲಿ ಹಾಕಿದ್ದೀವಿ. ಈಗ ಈ ಮರದಿಂದ ಆ ಮರದಿಂದ ಈ ಮರಕ್ಕೆ ಸುಮಾರು ಒಂದು 7ರಿಂದ 8 ಡಿಸ್ಟೆನ್ಸ್ ಐತೆ. ಅಂದರೆ ಒಂದು 42 HP ಜಾಂಡೀರ್ ಗಾಡಿ ಹೋಗೋಷ್ಟು ಡಿಸ್ಟೆನ್ಸ್ ಐತೆ. ಜಾಂಡೀರ್ ಗಾಡಿಯಲ್ಲಿ ಜಾಸ್ತಿ ಹೊಡಿಬೋದಿತ್ತು. ಇದನ್ನು ಈ ಕಾಫಿ ಗಿಡ ಹಾಕಿದ್ವಿ, ಇದನ್ನ ಏನಿದ್ರು ಮಿನಿ ಗಾಡಿಯಲ್ಲಿ ಹೊಡಿಬೇಕು. ಈ ಡಿಸ್ಟೆನ್ಸಲ್ಲಿ ನಾವು ಸೆಂಟ್ರಿಗೆ ಈಗ ಕಾಫಿ ಗಿಡ ಹಾಕಿದ್ದೀವಿ. ಸೆಂಟ್ರಿಗೆ ಕಾಫಿ ಗಿಡ ಹಾಕಿದ್ದೀವಿ ಯಾಕಪ್ಪ ಅಂದರೆ, ಈಗ ಅಡಿಕೆ ಮರನ ನಂಬ್ಕೊಂಡು ಇರೋಕ್ಕಾಗಲ್ಲ. ಅಡಿಕೆ ನಂಬ್ಕೊಂಡು ಇರೋಕ್ಕಾಗಲ್ಲ. ಹಂಗಾಗಿ ನಾವು ಇದನ್ನು ಕಾಫಿ ಗಿಡ ಹಾಕಿದ್ದೀವಿ. ಏನಕ್ಕೆ ಈಗ ಕಾಫಿ ಗಿಡದಿಂದ ಏನು ಬೆನಿಫಿಟ್ಟು? ಸೊ ಗಾಯ್ಸ್, ನಾನು ಹೇಳ್ತೀನಿ ಕೇಳ್ರಿ. ಕಾಫಿ ಗಿಡ ಈಗ ಬಂದುಬಿಟ್ಟು 1 kg 530 ರೂಪಾಯಿ ಐತೆ. ಅಂದರೆ 1 ಕ್ವಿಂಟಲು 53,000 ಐತೆ. ಅಡಿಕೆ ಮರಕ್ಕಿಂತ ಅಡಿಕೆಕ್ಕಿಂತ ರೇಟ್ ಐತಿ ಈಗ ಅಡಿಕೆ ಮರ. ಹಂಗಾದ್ರೆ ನೀವು ಯೋಚನೆ ಮಾಡೋದು, ಅಡಿಕೆ ಮರ ಬಿಟ್ಟು ಎಲ್ಲ ಕಾಫಿ ತೋಟ ಮಾಡೋಣ ಅಂತ ಆ ಥರ ಮಾತ್ರ ಅಂದ್ಕೊಳಕ್ಕೆ ಹೋಗ್ಬೇಡಿ. ಅಡಿಕೆ ಗಿಡದಿಂದಲೂ ಭಾಳ ಲಾಭ ಐತೆ. ಅಡಿಕೆ ಗಿಡದಿಂದ ಭಾಳ ಅಂದರೆ ಭಾಳ ಲಾಭ ಐತೆ. ಮತ್ತು ಇದು ಕಾಫಿ ಗಿಡ ನೀವು ನೋಡ್ತಿರ್ಬೋದು. ಈಗ 8 ಅಡಿ, ಈಗ 2ರಿಂದ 8 ಅಡಿ ಐತೆ. 8 ಅಡಿಯಲ್ಲಿ ಅರ್ಧಕ್ಕೆ ನೀವು ಕಾಫಿ ಗಿಡ ಹಾಕೋಬೇಕು. 8 ಅಡಿ ಅಂದರೆ 4 ಅಡಿ ನೀವು ಕಾಫಿ ಗಿಡ ಹಾಕಬೇಕು. 4 ಅಡಿ ಮಧ್ಯಕ್ಕೆ ಒಂದರಿಂದ ಒಂದು ಅಡಿಕೆ ಮರಕ್ಕೆ ಕಾಫಿ ಗಿಡ 4 ಅಡಿ ಡಿಸ್ಟೆನ್ಸಲ್ಲಿ ಇರಬೇಕು. ಮತ್ತು ಜಸ್ಟ್ ನೀವು ನೋಡ್ತಿರ್ಬೋದು, ನಾವು ತೋಟ ತುಂಬಲು ಕಾಫಿ ಗಿಡ ಹಾಕಿದ್ದೀವಿ. ನೋಡ್ಬನ್ನಿ, ಇಲ್ಲಿ ನೋಡಿರಿ ಯಾವ ರೇಂಜಿಗೆ ಫಸ್ಟು ಬಂದಿದೆ ಅಂತ. ಇದು ಗಿಡ ಒಂದು ಸ್ವಲ್ಪ ಕಟ್ ಮಾಡಬೇಕು. ಆ್ಯಕ್ಚುಲಿ ನಾವು ಕಟ್ ಮಾಡಿಲ್ಲ, ಈ ಗಿಡನ ಕಟ್ ಮಾಡಿಲ್ಲ ಅಂದರು ನೋಡಿರಿ ಯಾವ ರೇಂಜಿಗೆ ಬಿಡ್ತೈತೆ ಅಂತ ನೋಡ್ತಿರ್ಬೋದು. ನಾವು ಇದಕ್ಕೆ ನೀರಾಗಲಿ ಪ್ರತಿಯೊಂದಾಗಲಿ ನಾವು ಯಾವುದೇ ಇದರಿಂದ ನಾವೇನು ಭಾಳ ತಲೆ ಬಿಸಿ ತಗೊಂಡು ಮಾಡ್ತಿಲ್ಲ. ಏನಪ್ಪ ಅಂದರೆ ತೋಟಕ್ಕೆ ಒಂದು ನೆರಳಾಗುತ್ತೆ. ನೀವು ಅಂದರೆ ಗಿಡಕ್ಕೆ ಬುಡಕ್ಕೇನೋ, ಈಗ ಈ ಅಡಿಕೆ ಬುಡಕ್ಕೇನೋ ಬಿಸಿಲು ಬೀಳಲ್ಲ. ಹಂಗಾಗಿ ತೋಟಕ್ಕೆ ಒಂದು ನೆರಳಾಗುತ್ತೆ ಅಂತ ನಾವು ಆ ಪರ್ಪಸ್ ಮೇಲೆ ಇದನ್ನು ಮಾಡಿದ್ದೀವಿ. ಇದರಿಂದಲೂ ಲಾಭ ಬಂದೇ ಬರುತ್ತೆ ಪ್ರತಿಯೊಬ್ಬರಿಗೂ. ಈಗ ಯಾರು ಲಾಭ ಇಲ್ದಾನೆ ಏನು ಮಾಡಲ್ಲ. ನೋಡ್ತಿರ್ಬೋದು ನೀವು ಗಿಡ ನೋಡಿರಿ, ಬರೀ ಇವತ್ತು ಅಡಿಕೆ ತೋಟದೊಳಗೆ ಕಾಫಿ ಗಿಡ ಬರೋಲ್ಲ ಅನ್ನಂಗೆ ಏನಿಲ್ಲ. ನೋಡಿ ಗಿಡ ನೋಡ್ತಿರ್ಬೋದು ನೀವು ಯಾವ ರೇಂಜಿಗೆ ನಾವು ಗಿಡನ ಮೇಂಟೈನ್ ಮಾಡ್ತಿದ್ದೀವಿ ಅಂತ. ನಾವು ಆಗಲೇ ಹೇಳ್ದಂಗೆ ಇದು ಬಂದು ನಾವು ಇನ್ನೂ 2 ವರ್ಷ ಆಗಿರೋದು ಕಾಫಿ ಗಿಡ ಐತೆ. 2 ವರ್ಷ ಆಗೈತೆ ನೋಡಿರಿ. ನಾವೀಗ ಹೇಳಿದ್ನಲ್ಲ 2 ಅಡಿಕೆ ಗಿಡ ಸೆಂಟ್ರಿ ಹಾಕಿದ್ದೀವಿ. ಅದೇ ಥರ ನೀವು ಹಾಕ್ರಿ, ಬೆನಿಫಿಟ್ ಇದೆ. ಏನಪ್ಪ ಅಂದರೆ, ಒಂದು ನೀರು ಮೇಂಟೈನ್ ಮಾಡ್ಕೋಬೇಕು ಅಷ್ಟೇ. ನೀವು ನೀರೊಂದು ಮೇನ್, ಇದಕ್ಕೆ ನೀರು ಮೇಂಟೈನ್ ಆಗಬೇಕು. ಯಾಕಪ್ಪ ಇದಕ್ಕೆ ನೀರು ಮೇಂಟೈನ್ ಆಗಬೇಕು ಅಂದರೆ, ನಿಮ್ದೀಗ ಇದು ಡಬಲ್ ಆಗಿರುತ್ತೆ. ಈಗ 1 ಎಕರೆ ಅಂದರೆ ನೀವು ಇದನ್ನ ಈಗ 2 ಎಕರೆ ಅಡಿಕೆ ತೋಟ ಮೇಂಟೈನ್ ಮಾಡ್ತಿರೋದು ಅಂತ ತಿಳ್ಕೊಬೇಕು ನೀವು. ಯಾಕಪ್ಪ ಅಂದರೆ, ಈಗ ಇದರಲ್ಲಿ 1 ಎಕರೆಯಲ್ಲಿ ಅಡಿಕೆ ತೋಟನೂ ಐತೆ, ಕಾಫಿ ಗಿಡನೂ ಐತೆ. ಅದಕ್ಕೋಸ್ಕರ ನೀವು 1 ಎಕರೆಯಲ್ಲಿ ಈಗ 2 ಎಕರೆ ಮೇಂಟೈನ್ ಮಾಡ್ತಿದ್ದೀವಿ ಅಂತ ತಿಳ್ಕೊಬೇಕು. ನಾವು ಇದನ್ನು 2 ಬೋರಿಂದ ಮೇಂಟೈನ್ ಮಾಡ್ತಿದ್ದೀವಿ. ಇದನ್ನು 2 ಬೋರಿಂದ ನಾವು ಈಗ ಮೇಂಟೈನ್ ಮಾಡ್ತಿದ್ದೀವಿ. ನೋಡ್ತಿರ್ಬೋದು ನೀವು ಯಾವ ಥರ ಐತೆ ಅಂತ. ನೋಡಿರಿ ಯಾವ ಥರ ಐತೆ ಅಂತ. ಭಾಳ ಚೆನ್ನಾಗೈತೆ. ಇದೇ ಥರ ನಾವು ಏನಪ್ಪ ಅಂದರೆ ಇದೇ ಥರ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅಂತ ನಾವು ಕಾಫಿ ಗಿಡ ಹಾಕಿದ್ದೀವಿ. ಇದು 2 ವರ್ಷ ಆಗೈತೆ. ಮತ್ತು ಆ ಕಡೆ ಒಂದು ತೋರಿಸ್ತೀನಿ ಬನ್ನಿ. ಅದು ಸುಮಾರು ಈ ಒಂದು 9 ತಿಂಗಳು ಆಗೈತೆ ಹಾಕಿ. ನಮ್ಮದು ಏನಪ್ಪ ಅಂದರೆ ಪ್ಲ್ಯಾನು, ಯಾವುದೇ ನಾವು ಈಗ ನೀವೇ ಆಗಲಿ ಎಂಥ ಪಕ್ಕ ಫಾರ್ಮರ್ ಅದನ್ನು ಒಂದನ್ನೇ ನಂಬ್ಕೊಂಡು ಯಾವತ್ತೂ ಇರೋಲ್ಲ. ಅವನು ಎಂಥ ಫಾರ್ಮರ್ ಆಗಿರಲಿ ಒಂದು ನಂಬ್ಕೊಂಡು ಯಾವತ್ತೂ ಇರೋಲ್ಲ. ಅವ್ನು ಬೆಳೆಗಾಗಿ ದುಡಿಮೆಗಾಗಿ ಏನಾರು ಒಂದು ಮಾಡ್ತಾನೆ ಇರ್ತಾನೆ. ಅದಕ್ಕೆ ನೀವು ಒಂದು ಮೇಯ್ನಾಗಿ ಥಿಂಕ್ ಮಾಡೋದೇನಪ್ಪ ಅಂದರೆ, ಅಡಿಕೆ ಗಿಡಕ್ಕೆ ನೀವು ಒದೆ ಬೀಳುತ್ತೆ, ಅಡಿಕೆ ಗಿಡಕ್ಕೆ ಹೊಡೆತ ಬೀಳುತ್ತೆ ಅನ್ನೋ ಒಂದು ಕಾರಣಕ್ಕೆ ನೀವು ಇದು ಮಾಡ್ತಿದ್ದೀರ. ಕಾಫಿ ಗಿಡನ ಹಾಕೋದಾಗಲಿ ಎಲ್ಲ ಪ್ರತಿಯೊಂದು ನೀವು ಒಂದು ಸ್ವಲ್ಪ ಭಾಳ ಟೆನ್ಷನ್ ತಂದಿರ. ಅಯ್ಯೋ ಕಾಫಿ ಗಿಡ ಹಾಕಿದ್ರೆ ನನ್ನ ಅಡಿಕೆ ಗಿಡಕ್ಕೆ ಎಲ್ಲಿ ಹೊಡೆತ ಬೀಳುತ್ತೆ, ನಾನು ಫಸ್ಟಿಗೆ ಬರೋ ತನಕ ಅಡಿಕೆ ಗಿಡ ಬೆಳೆಸಿದ್ದೀನಿ, ಆಮೇಲೆ ಬುಡದ ಬರಿಕೆ ಬಿದ್ದೋಗುತ್ತಲ್ಲ, ಯಾವುದೇ ಕಾರಣಕ್ಕೂ ಬಿದ್ದೋಗಲ್ಲ. ನೀವು ನೋಡ್ತಿದ್ದೀರಲ್ಲ, ಯಾವುದೇ ಕಾರಣಕ್ಕೂ ಬಿದ್ದೋಗಲ್ಲ. ನಾವು ಹಾಕಿದ್ದೀವಿ. ಇಲ್ಲಿ ನೋಡಿರಿ ಈ ಗಿಡ ಬಂದ್ಬಿಟ್ಟು ಇದು ಒಂದು 8 ವರ್ಷದ ಅಡಿಕೆ ತೋಟ. ಇದು ಈ ಪ್ರೆಸೆಂಟ್ ಇದಕ್ಕೆ 8 ವರ್ಷ ಆಗಿತ್ತೆ. ನಾವು ಕಾಫಿ ಗಿಡ ಬಂದ್ಬಿಟ್ಟು ಬರೀ ಹಾಕಿ 9 ತಿಂಗಳಾಗಿತ್ತೆ ಕಾಫಿ ಗಿಡ. ಆ ಕಡೆ ತೋರಿಸಿನಲ್ಲ, ಅದು ಬಂದ್ಬಿಟ್ಟು 2 ವರ್ಷ ಆಗಿತ್ತು ಅಂದರೆ, ಇದು ಬಂದ್ಬಿಟ್ಟು 9 ತಿಂಗಳಾಗಿತ್ತೆ. ಈ 9 ತಿಂಗಳಾಗಿರೋ ಕಾಫಿ ನೋಡ್ಬೋದು ನೀವು. ಕಾಫಿ ಗಿಡ ನೋಡಿರಿ, ಬುಡದ ಹತ್ರ ಎಲ್ಲ ನೋಡಿರಿ ಯಾವ ಥರ ಐತೆ ಅಂತ ನೋಡ್ಬೋದು ನೀವು. ಯಾವ ಥರ ಅಡಿಕೆ ಇದು ಕಾಫಿ ಗಿಡ ಐತೆ ಅಂತ.
ಫ್ರೆಂಡ್ಸ್ ಏನಪ್ಪ ಅಂದರೆ ಕಾಫಿ ಗಿಡಕ್ಕೆ ಭಾಳ ರೇಟ್ ಬೀಳಲ್ಲ ಗಿಡಕ್ಕೊಂದು. ಮತ್ತು ಇದಕ್ಕೆ ನೀವು ಜಾಸ್ತಿ ಮೆಡಿಸಿನ್ಸ್ ಅಂತೂ ಸ್ಪ್ರೇ ಮಾಡೋಂಗೆ ಇಲ್ಲ. ನೀವು ಜಾಸ್ತಿ ಇದು ಮಾಡಲ್ಲ, ಇದು ಮೆಡಿಸಿನ್ ಸ್ಪ್ರೇ ಮಾಡಲ್ಲ, ಕಾಫಿ ಗಿಡಕ್ಕೆ ಇದೂ ಹಾಕಲ್ಲ, ಇದು ಇನ್ವೆಸ್ಟ್ಮೆಂಟು ಜಾಸ್ತಿ ಆಗೋಲ್ಲ. ಮತ್ತು ಇದಕ್ಕೆ ಅವು ತಿಂತವೆ, ಸಾರ್ಗ ತಿಂತವೆ, ನೀವು ನೋಡ್ತಿರ್ಬೋದು. ಈಗ ನೋಡಿರಿ, ನಮ್ಮದು ಬಾಡ್ರೆ ಕಾಡು, ಇಲ್ಲಿ ಚಿರತೆ ಬರುತ್ತೆ, ಸಾರ್ಗ, ಜಿಂಕೆ ಪ್ರತಿಯೊಂದು ಬರುತ್ತೆ. ನಮ್ಮ ಬಾಡ್ರೆ ಸಲ ಆ ಕಡೆ ಫುಲ್ಲು ಕಾಡು, ಫುಲ್ಲು ಅಂದರೆ ಫುಲ್ಲು ಕಾಡು, ಆ ಕಡೆ ಗುಡ್ಡ ಬೆಟ್ಟ ಫುಲ್ಲು ಕಾಡು. ಇಲ್ಲಿ ಚಿರತೆ, ಇಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ ತಿಂಗಳಿಗೆ ಒಂದ್ಸಲ ಚಿರತೆ ಐತೆ, ಹುಲಿ ಬಂದೈತೆ, ಸಿಂಹ ಬಂದೈತೆ ಅಂತ ಅವ್ರು ನಮಗೆ ಕಾಲ್ ಮಾಡ್ತಿರ್ತಾರೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಈಗ ನೀವು ಕಾಫಿ ಗಿಡ ಈಗ ಹಾಕಿದ್ದೀರ ನೋಡ್ತಿರ್ಬೋದು ನೀವು, 9 ತಿಂಗಳು ಗಿಡ, 1 ಎಲೆನೂ ಸತ ಒಣಗಿಲ್ಲ. ಯಾಕೆ ಅಂದರೆ ನೀವು ಕೆಲವೊಂದು ಕಡೆ ಈಗ ಒಂದು ಅಡಿಕೆ ಗಿಡ ಹಾಕಿದ್ರೆ ಸಾಕು, ಕಾಡಿನ ಪಕ್ಕ ಸಾರ್ಗ ಆಗಿರ್ಬೋದು, ಅಂದರೆ ಮಾಮೂಲಿ ಕಾಡು ಪ್ರಾಣಿ ಇರ್ತಾವಲ್ಲ ಅವು ಬಂದ್ಬಿಟ್ಟು ಇದು ಮಾಡ್ತವೆ, ತಿನ್ನೋದಾಗಿರ್ಬೋದು, ಕಿತ್ತಾಕೋದಾಗಿರ್ಬೋದು ಮಾಡ್ತವೆ. ಇದು ಬಂದ್ಬಿಟ್ಟು 1% ನಮ್ಮ ಕಾಡು ಪಕ್ಕನೈತೆ ಕಾಫಿ ಗಿಡನ ಸಾರ್ಗ ತಿನ್ನಲ್ಲ. ಕಾಫಿ ಗಿಡ ಸಾರ್ಗ ತಿನ್ನಲ್ಲ. ಯಾಕಪ್ಪ ಅಂದರೆ ಈ ಕಾಫಿ ಗಿಡ ಬುಡ ಬಂದ್ಬಿಟ್ಟು ಕೈ ಇರುತ್ತೆ ಅಂತ ಹೇಳ್ತಾರೆ. ಹಂಗಾಗಿ ಸಾರ್ಗಾಗಿರಲಿ ಏನೂ ಮುಟ್ಟಲ್ಲ. ಗಾಯ್ಸ್ ನೀವು ನೋಡ್ತಿರ್ಬೋದು, ನಾವೀಗ ಇದು ಒಂದು ಲೆಕ್ಕಾಚಾರದಲ್ಲಿ ಈ 2 ಲಕ್ಷ 1 ಎಕರೆ ಫ್ಲಾಟ್ ಅಂತ ತಿಳ್ಕೊಳ್ರಿ. 1 ಎಕರೆ ಫ್ಲಾಟಲ್ಲಿ ನಾವು ಕಾಫಿ ಗಿಡ ಹಾಕಿದ್ದೀವಿ, ಅಡಿಕೆ ಗಿಡ ಹಾಕಿದ್ದೀವಿ, ತೆಂಗಿನ ಗಿಡ ಹಾಕಿದ್ದೀವಿ. ಒಬ್ಬ ರೈತ ಎಲ್ಲರಿಂದಲೂ ಪ್ರಾಫಿಟ್ ತಗೋಬೋದು. ಏನಪ್ಪ ಅಂದರೆ ಅವನದು ಒಂದು ಸ್ವಲ್ಪ ಐಡಿಯಾ ಇರಬೇಕಷ್ಟೇ. ನೀವೊಂದು ಕೆಲಸ ಮಾಡ್ತೀರಾ ಅಂದರೆ ಐಡಿಯಾ ಇರಬೇಕಷ್ಟೇ. ನೋಡ್ತಿರ್ಬೋದು, ನಾವೀಗ ಕಾಫಿ ಗಿಡ ಸುತ್ತಲೂ ಕಳೆ ಐತೆ. 1% ಕಳೆಯಿಂದ ಆಗಲಿ ಕಾಫಿಗೆ ಎಂಥದ್ದು ಬರೋಲ್ಲ. 1% ಕಳೆಯಿಂದ ಕಾಫಿ ಗಿಡಕ್ಕೆ ಹೊಡ್ತಾ ಇರೋಲ್ಲ. ಕಾಫಿ ಗಿಡದಿಂದ ಅಡಿಕೆ ಮರ ಹೊಡ್ತಾ ಇರೋಲ್ಲ. ಈಗ ಕೆಲವೊಂದು ಕಡೆ ಏನಂತಾರೆ, ಈಗ ಅಡಿಕೆ ಗಿಡಕ್ಕೆ ತೆಂಗಿನ ಮರದಿಂದ ಹೊಡ್ತಾ, ಇದು ಕಾಫಿ ಗಿಡಕ್ಕೆ ಅಡಿಕೆ ಗಿಡದಿಂದ ಹೊಡ್ತಾ, ಕಾಫಿ ಗಿಡಕ್ಕೆ ಅಡಿಕೆ ಗಿಡಕ್ಕೆ ಕಾಫಿ ಗಿಡದಿಂದ ಹೊಡ್ತಾ, ಅವು ಎಂಥವೂ ಇರೋಲ್ಲ. ಈಗ ತೆಂಗಿನ ಮರ ಹೊಡ್ತಾ ಅಂತಾರೆ, ತೆಂಗಿನ ಮರದಿಂದ ನೋಡಿರಿ ಈಗ ಫುಲ್ ಈ ಬುಡ ನೋಡ್ತಿರ್ಬೋದು, ಅಡಿಕೆ ಗಿಡ ನಮ್ಮ ಬುಡ ಫುಲ್ಲು ಈ ಕಡೆ ಬಂದಿತ್ತೆ, ಇದು ತುದಿ ತೆಂಗಿನ ಮರದ್ದು ಹೊಡ್ತಕ್ಕೆ ತುದಿ ಈ ಕಡೆ ಬಂದಿತ್ತೆ. ಈಗ ಏನಂತಾರೆ ಇವ್ರೀಗ ರೈತರ ಅಂತ ತಿಳ್ಕೊಂತಾರೆ, ತೆಂಗಿನ ಮರ ನಾವು ಕೊಯ್ಸ್ಬಿಡೋಣ, ತೆಂಗಿನ ಮರ ಕೊಯ್ಸಿದ್ರೆ ನಮಗೆ ಅಡಿಕೆ ಮರದಿಂದ ಲಾಭ ಜಾಸ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ತೆಂಗಿನಕಾಯಿ ರೇಟ್ ಈಗ ಪ್ರೆಸೆಂಟ್ ರೇಟ್ ಬಂದು 30 ರೂಪಾಯಿ ಐತೆ, ಮುಂದೆ 50 ರೂಪಾಯಿ ಆಗುತ್ತೆ ಅಂತ ಹೇಳ್ತಾರೆ ತೆಂಗಿನಕಾಯಿ ರೇಟು. ನಿಮಗೆ ಇದು ತೆಂಗಿನಕಾಯಿ ವರ್ಷವೆಲ್ಲ ಬಿಡೋ ತೆಂಗಿನಕಾಯಿ. ಅಡಿಕೆ ತೋಟ ಬಂದ್ಬಿಟ್ಟು ಸುಮಾರು 3 ತಿಂಗಳು 4 ತಿಂಗಳು ಬೆಳೆ, 4 ತಿಂಗಳು ಬೆಳೆ ಅಂದ್ರು ತೆಂಗಿನಕಾಯಿ ತಿನ್ನೋಕ್ಕಿಂತ ಪ್ರಾಫಿಟ್ ಐತೆ, ಒಪ್ಕೊಂತೀನಿ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ತೆಂಗಿನಕಾಯಿ ವರ್ಷವೆಲ್ಲ ಈಗ ನಿಮ್ಮ ಸಾಂಬಾರಿ ಆಗಿದ್ರೆ ನಿಮ್ಗೆ ತೆಂಗಿನಕಾಯೇ ಬೇಕು. ಹಂಗಂತ ನೀವು ತೆಂಗಿನ ಮರ ಕಡಿಬೇಡ್ರಿ. ಯಾಕಪ್ಪ ಅಂದರೆ ಅದರಲ್ಲಿ ಬರೋಷ್ಟು ಪ್ರಾಫಿಟ್ ಬರಲಿ, ಅಡಿಕೆ ಮರದಲ್ಲಿ ಬರೋಷ್ಟು ಪ್ರಾಫಿಟ್ ಬರಲಿ, ಈ ಕಾಫಿ ಗಿಡದಲ್ಲಿ ಬರೋಷ್ಟು ಪ್ರಾಫಿಟ್ ಬರಲಿ, ಸಾಕು ನಮಗೆ. ಗಾಯ್ಸ್ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಇಲ್ಲಿಗೆ. ಯಾವುದು ನಿಮಗೆ ಈಗ ಯಾವುದೇ ಒಂದು ಕಾಫಿ ಗಿಡದಿಂದ ಅಡಿಕೆ ಗಿಡದಿಂದ ಯಾವುದು ನಿಮಗೆ ಲಾಸ್ ಆಗೋಲ್ಲ. ಬರೋಷ್ಟು ಬರಲಿ, ನೀವು ಟೆನ್ಷನ್ ತಗೋಬೇಡಿ. ಕಾಫಿ ಗಿಡ ಹಾಕಿ ಒಳ್ಳೆ ಬೆನಿಫಿಟ್ ಇದೆ. ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಿದ್ದೀನಿ. ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ಸ್.